ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭ. ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಎಸ್ ವೀಕ್ಷಕರೇ, ರಾಜ್ಯಾದ್ಯಂತ ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಆರಂಭವಾಗಿವೆ. ಜಿಲ್ಲೆಯಲ್ಲಿ ಒಟ್ಟು 35 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು ಒಟ್ಟು 25,768 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ವಿಜ್ಞಾನ ವಿಭಾಗದಿಂದ 9,088 ವಿದ್ಯಾರ್ಥಿಗಳು, ವಾಣಿಜ್ಯ ವಿಭಾಗದಿಂದ 10,217 ವಿದ್ಯಾರ್ಥಿಗಳು ಹಾಗೂ ಕಲಾ ವಿಭಾಗದಿಂದ ಒಟ್ಟು 5,977 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲಿದ್ದಾರೆ. ವರ್ಷವಿಡೀ ಅಭ್ಯಾಸ ನಡೆಸಿರುವ ವಿದ್ಯಾರ್ಥಿಗಳು ಇವತ್ತಿನಿಂದ ಪರೀಕ್ಷೆ ಬರೆಯಲಿದ್ದು ಪ್ರಜಾಶಕ್ತಿ ಟಿವಿಯ ಜೊತೆ ಸಂತಸವನ್ನ ಹಂಚಿಕೊಂಡ್ರು. ಹೆಂಗ್ ಪ್ರಿಪೇರ್ ಆಗಿದ್ರಾ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಬ್ರೋ. ಚೆನ್ನಾಗಿ ಪ್ರಿಪೇರ್ ಆಗಿದ್ರಾ? ಯಾವ ಸಬ್ಜೆಕ್ಟ್ ಇವತ್ತು? ಕನ್ನಡ. ಹೆಂಗ್ ಬರೀತೀರಾ? ಚೆನ್ನಾಗಿ ಬರಿತೀವಿ. ಚೆನ್ನಾಗಿ ಬರೀತೀರಾ? ಎಷ್ಟು ಬರುತ್ತೆ ಮಾರ್ಕ್ಸ್? ಒಂದು 80. 80 ಬರಂಗ್ ಬರೀತೀರಾ? ಸರ್ ಅಂತ ಸಿದ್ಧಗಂಗಾ ಕಾಲೇಜು ವುಮೆನ್ಸು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಕನ್ನಡ ಎಕ್ಸಾಮು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಮಾರ್ಕ್ಸ್ ಬರುತ್ತೆ? 100ಕ್ಕೆ 100 ತೆಗಿಬೇಕು. ಫುಲ್ ಸಿದ್ಧ ಆಗಿದ್ರಾ? ಹೌದು, ಕೊಹ್ಲಿ ಈ ಸಲ ಸೆಂಚುರಿ ಹೊಡೆದಾನೆ, ನಾವು 100ಕ್ಕೆ 100 ತೆಗಿತೀವಿ. ನನ್ನ ಹೆಸರು ಅನುಷಾ ಅಂತ, ಸಿದ್ಧಗಂಗಾ ವುಮೆನ್ಸ್ ಕಾಲೇಜಿಂದ. ಸೊ ಕನ್ನಡ ಎಕ್ಸಾಮ್ ಇರೋದು, ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಎಷ್ಟು ಬರುತ್ತೆ ಮಾರ್ಕ್ಸ್? ಔಟ್ ಆಫ್ ಔಟ್. ಕನ್ನಡ ಸುಲಭನಾ? ಕನ್ನಡ ನಮ್ಮ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಲ್ವಾ, ಆರಾಮ್ಸೆ ತೆಗಿಬೋದು. ನನ್ನ ಹೆಸರು ಹರ್ಷಿತಾ ಅಂತ, ನಾನು ಸಿದ್ಧಗಂಗಾ ವುಮೆನ್ಸ್ ಕಾಲೇಜಿಂದ ಬಂದಿರೋದು. ಇವತ್ತು ಕನ್ನಡ ಎಕ್ಸಾಮ್ ಇರೋದು. ಮಾತೃಭಾಷೆ ಕನ್ನಡ ಪಕ್ಕ ಕರೆಕ್ಟ್ ಚೆನ್ನಾಗಿ ಬರಿತೀವಿ. ಓ ಪಕ್ಕ. ನನ್ನ ಹೆಸರು ಚಂದನ ಅಂತ, ಇವತ್ತು ಕನ್ನಡ ಸಬ್ಜೆಕ್ಟ್ ಇರೋದು. ಫುಲ್ ಪ್ರಿಪೇರ್ ಆಗಿದೆ ಚೆನ್ನಾಗಿ. ಎಷ್ಟು ಬರುತ್ತೆ ಮಾರ್ಕ್ಸ್? ಔಟ್ ಆಫ್ ಔಟ್. ಹೆಂಗ್ ಪ್ರಿಪೇರ್ ಆಗಿದ್ದೀರಾ? ಎಕ್ಸಾಮ್ ಐತೆ? ಪರವಾಗಿಲ್ಲ, ಪ್ರಿಪೇರ್ ಆಗಿದ್ದೀವಿ. ಸ್ವಲ್ಪ ಆಗಿದ್ದೀರಾ? ಯಾವ ಪೇಪರ್ ಇವತ್ತು? ಕನ್ನಡ. ಅದನ್ನೇನು ಮರ್ತಿಲ್ಲ. ಕನ್ನಡ ಏನು ಮರ್ತಿಲ್ಲ? ನೆನಪಿದೆ ಯಾವ ಕ್ವಶನ್ ಪೇಪರ್ ಅಂತ. ಎಷ್ಟು ಬರಂಗ್ ಬರೀತೀರಾ? ಬರೆಯೋದೆಲ್ಲ ಬರಿತೀವಿ, ಅವ್ರು ಕೊಡೋರ ಮೇಲೆ ಡಿಪೆಂಡ್ ಅಲ್ಲ, ಅವ್ರು ಎಷ್ಟು ಕೊಡ್ತಾರೆ. ಒಟ್ಟು ಎಲ್ಲ ಬರೀತೀರಾ? ಹ್ಞೂ, ಎಲ್ಲ ಬರಿತೀನಿ, ಯಾವುದು ಬಿಡಲ್ಲ. ಎಷ್ಟು ಮಾರ್ಕ್ಸ್ ಬರುತ್ತೆ? 100ಕ್ಕೆ 100 80ಕ್ಕೆ ಮಾಡೋದು. 80ಕ್ಕೆ ಎಷ್ಟು ಬರುತ್ತೆ? ಈಗ ಗೊತ್ತಿಲ್ಲ, ಇನ್ನು ಕ್ವಶನ್ ಪೇಪರ್ ನೋಡಿಲ್ಲ. ಬರ್ದಾದ್ಮೇಲೆ ಒಂದ್ಸಲ ಬರ್ರಿ, ಅವಾಗ ಹೇಳ್ತೀವಿ. ಹೆಂಗ್ ಓದಿದ್ಯಾ ಎಕ್ಸಾಮ್ಗೆ? ಸುಮಾರಾಗಿ ಓದಿದ್ವಿ. ಸುಮಾರಾಗಿ ಓದಿದ್ಯಾ? ಎಷ್ಟು ಬರುತ್ತೆ? 160 ಬರಂಗ್ ಬರೀತೀಯಾ? ಕನ್ನಡ. ಚೆನ್ನಾಗಿ ಬರೀತೀರಾ? ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಎಕ್ಸಾಮ್ಗೆ. ಟೆನ್ಷನು ಸ್ವಲ್ಪ ಇದೆ, ಯಾವ ಥರ ಬರುತ್ತೆ ಪೇಪರು ಅಂತ ಗೊತ್ತಿಲ್ಲ, ನೋಡಬೇಕು. ಯಾವ ಪೇಪರ್? ಕನ್ನಡ. ಫುಲ್ ಪ್ರಿಪೇರ್ ಆಗಿದ್ದೀರಾ? ಎಸ್. ಎಷ್ಟು ಬರ್ಬೋದು ಮಾರ್ಕ್ಸ್? 80 ಔಟ್ ಆಫ್ 80 ಓದಿದ್ದೀವಿ, ನೋಡ್ಬೇಕು ಎಷ್ಟು ಬರುತ್ತೆ ಅಂತ. ಸುಲಭ ಹಂಗಾದ್ರೆ ಕನ್ನಡ ಇವತ್ತು? ಹೌದು. ಯಾವ ಕಾಲೇಜು? ಅನನ್ಯ ಕಾಲೇಜ್. ಇನ್ನು ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ನಕಲು ನಡೆಯಬಾರದನ್ನೋ ಕಾರಣಕ್ಕೆ ಇದೇ ಮೊದಲ ಬಾರಿಗೆ ಪಿಯು ಪರೀಕ್ಷೆಗೆ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪ್ರತಿಯೊಂದು ಪರೀಕ್ಷಾ ಕೊಠಡಿಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಸಿಸಿಟಿವಿ ಕಣ್ಗಾವಲಿನ ಮೂಲಕ ನೇರ ಮೇಲ್ವಿಚಾರಣೆ ನಡೆಸಲಾಗ್ತಾ ಇದೆ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗೆ ಅವಕಾಶ ನೀಡದಂತೆ ಕ್ರಮ ಕೈಗೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದ್ದು ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಸಮನ್ವಯದಲ್ಲಿ ಪರೀಕ್ಷೆಗಳ ನಿರ್ವಹಣೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಅನಗತ್ಯ ಜನಸಂದಣಿ, ಪೋಷಕರು ಅಥವಾ ಅತಿಥಿಗಳ ಪ್ರವೇಶ ಮತ್ತು ಮೊಬೈಲ್ ಬಳಕೆಗೆ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಿರುವಂಥದ್ದು. ಏನು ಜಿಲ್ಲೆಯಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಎದುರಿಸೋಕ್ಕೆ ಸಿದ್ಧಾಗಿರುವಂಥದ್ದು. ನಾನು ಈಗ ಪ್ರಸ್ತುತ ತುಮಕೂರಿನ ಎಂಪ್ರೆಸ್ ಕಾಲೇಜು ಮುಂಭಾಗ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈಗಾಗಲೇ ವಿದ್ಯಾರ್ಥಿಗಳು ಆಲ್ರೆಡಿ ಕಾಲೇಜು ಆವರಣಕ್ಕೆ ಬಂದಿರುವಂಥದ್ದು, ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಂದಿನಿಂದ ಇವತ್ತು ಏನು ಕನ್ನಡ ಪೇಪರ್ ಇರುವುದರಿಂದ ಈಗಾಗಲೇ ವಿದ್ಯಾರ್ಥಿಗಳು
ಸಜ್ಜಾಗಿರುವಂಥದ್ದು. ಅದೇ ರೀತಿ ಪೊಲೀಸ್ ಇಲಾಖೆ ಸಹ ಸಂಪೂರ್ಣವಾಗಿ ಶಾಲಾ ಆವರಣದಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಪೊಲೀಸ್ ಇಲಾಖೆಯು ಸಹ ಸಂಪೂರ್ಣವಾಗಿ ಸಜ್ಜಾಗಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಈ ವರ್ಷದ ವಿಶೇಷ ಏನಂದರೆ ಏನು ಎಸ್ ಎಲ್ ಸಿಯಲ್ಲಿ ಏನು ವೆಬ್ಕಾಸ್ಟಿಂಗನ್ನು ಅಳವಡಿಸಿದ್ರು ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು. ಅದೇ ರೀತಿ ಈ ಬಾರಿ ದ್ವಿತೀಯ PUC ಪರೀಕ್ಷೆಯಲ್ಲಿ ವೆಬ್ಕಾಸ್ಟಿಂಗ್ ಮೂಲಕ ಏನು ಕಣ್ಗಾವಲಿಕ್ಕಿರುವಂಥದ್ದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಏನು ಜಿಲ್ಲೆಯಲ್ಲಿ 35 ಕೇಂದ್ರಗಳಲ್ಲಿ ಈ ಬಾರಿ ಪರೀಕ್ಷೆ ಎದುರಿಸುವಂಥದ್ದು ವಿದ್ಯಾರ್ಥಿಗಳು. ಪ್ರಜಾಶಕ್ತಿ ತಂಡದಿಂದ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳೋಣ. ಈ ಬಾರಿ ಜಿಲ್ಲೆಗೆ ಅಧಿಕ ಉತ್ತಮವಾದಂತಹ ಅಂಕ ತೆಗೆದು ನಮ್ಮ ಜಿಲ್ಲೆಗೆ ಉತ್ತಮವಾದ ಹೆಸರು ತರಲಿ ಎಂದು ಪ್ರಜಾಶಕ್ತಿ TV ಕೆಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ TV.